ಓಂ ಕೇಂ ಕೇತುವೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕೇತು 12 ಮನೆಗಳಲ್ಲಿ ಯಾವ ರೀತಿ ಅದೃಷ್ಟ ಕೊಡ್ತಾರೆ. ಕೇತು ಕಾರಕ ಫಾರ್ ಡಿಟ್ಯಾಚ್ಮೆಂಟ್. ಸೊ ಅದರಲ್ಲೇ ಇರತಕ್ಕಂಥದ್ದು ಈ ಸೀಕ್ರೆಟ್. ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಕೇತು ಇಸ್ ಡಿಫ್ರೆಂಟ್ ಪ್ಲಾನೆಟ್. ಹೋದ ಜನ್ಮದೊಂದು ಕರ್ಮ ಫಲನ ಈ ಜನ್ಮಕ್ಕೆ ತಂದಾಕ್ತಕ್ಕಂಥದ್ದೇ ಕೇತು. ಅದು ಒಳ್ಳೆಯದೋ ಕೆಟ್ಟದ್ದೋ ತಂದಾಕೆ ಆಗ್ತಾನೆ. ಬಟ್ ಕೆಲವೊಂದು ವಿಚಾರದಲ್ಲಿ ಅದೇ ಕೇತು ಡಿಸ್ಕೌಂಟ್ ಕೊಡ್ತಾನೆ. ಯಾವ ರೀತಿ? 1-12 ಮನೆಗಳು ಕೂಡ ನೋಡೋಣ. ಹಾಗೆ ನಮ್ಮ ನಕ್ಷತ್ರ ತರಂಗ ಆಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಮೇ 12, ಇನ್ನು 3 ದಿನ ಮಾರ್ನಿಂಗ್ ಬ್ಯಾಚ್ 11 to 12 ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ನಿಮ್ಮ ಹಣೆ ಬರನ ಡೀಪಾಗಿ ನೋಡ್ಕೋಬೋದು. ಕೆಲವೊಂದು ಸೊಲ್ಯೂಷನ್ಗಳ್ನೂ ಮಾಡ್ಕೋಬೋದು. ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದು ಲೈಫ್ನ, ಗ್ರಹಗಳನ್ನ ನೋಡಿಕೊಂಡು. ಸಖತ್ತಾಗಿರುತ್ತೆ ಆಸ್ಟ್ರಾಲಜಿ ಯಾವಾಗಲೂ ಕೂಡ. 3ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಮಾರ್ನಿಂಗ್ ಬ್ಯಾಚ್. ಓಕೆ, ಇವಾಗ ಕೇತು ಲಗ್ನದಲ್ಲಿದ್ದರೆ, ಲಗ್ನ ಅಂದ್ರೇನು? ನಾನು ನನ್ನ ದೇಹ ಅಂತ ತೋರಿಸುತ್ತೆ, ಪರ್ಸನಾಲಿಟಿ. ಸೊ ಯಾರಿಗೆ ಲಗ್ನದಲ್ಲಿ ಕೇತು ಕೂತ್ಕೊಳ್ಳುತ್ತೆ, ತನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರೆ ಜೀವನದಲ್ಲಿ. ಅಯ್ಯೋ, ನನ್ನ ದೇಹ ಹಿಂಗೆ ಚೆನ್ನಾಗಿ ಕಾಣಬೇಕು, ಹಂಗೆ ಕಾಣಬೇಕು, ಅಥವಾ ನನ್ನಲ್ಲಿ ಈ ವೀಕ್ನೆಸ್ ಇದೆ, ನನಗೆ ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದ್ರ ಬಗ್ಗೆ ಥಿಂಕಿಂಗ್ ಬಿಟ್ಟರೆ ಕೇತು ಆಟೋಮೆಟಿಕ್ಕು ನಿಮ್ಮ ದೇಹನ ತುಂಬ ಚೆನ್ನಾಗಿ ಮಾಡುತ್ತಾನೆ. ನಿಮ್ಮ ಮೈಂಡ್ಸೆಟ್ ತುಂಬ ಚೆನ್ನಾಗಾಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬಿಟ್ಟರೆ ಮಾತ್ರ ನಾನು ಹೇಳ್ತಿರೋದು. ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಕೊಟ್ಟು ನರಕ ತೋರಿಸ್ತಕ್ಕಂಥದ್ದು ಅದೇ ಕೇತು. ಅದೃಷ್ಟ ಬೇಕಾ? ಸುಮ್ಮನೆ ಇರಬೇಕು. ಆ ರಿಲೇಟೆಡ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ದೇಹ ಎಷ್ಟು ಕಾಪಾಡ್ಕೋಬೇಕು ಅಷ್ಟೇ ಕಾಪಾಡ್ಕೋಬೇಕು. ಏಕೆಂದರೆ ಕೇತು ಮಾನಸಿಕಕ್ಕೆ ಕಾರಕ ಗ್ರಹ. ತಲೆ ಕೆಡಿಸ್ಕೊಂಡಷ್ಟು ತಿಂತಾನೆ ಇದನ್ನು, ಲೈಫ್ನ. ಸುಮ್ಮನಿದ್ರೆ ಒಳ್ಳೆಯದಾಗುತ್ತೆ. ಇದು ಆ ದಶಾಭುಕ್ತಿಗಳು ಬಂದಾಗ ಹೆಚ್ಚು ಪ್ರಭಾವ ಇರುತ್ತೆ. ಲಾಜಿಕ್ ಆ್ಯಂಡ್ ಸೈಂಟಿಫಿಕ್. ದಶಾಭುಕ್ತಿ ಬರಬೇಕು. ದಶಾಭುಕ್ತಿ ಇಲ್ಲ ಅಂದಾಗ ಅದ್ರ ವರ್ಕ್ ಆಗಲ್ಲ. ಅಥವಾ ಕೇತು ಯಾವುದೋ ಒಂದು ನಕ್ಷತ್ರದಲ್ಲಿ ಬರಬೇಕು. ನಿಮ್ದು ಯಾವುದೇ ದಶಾ, ಬೇರೆ ಬೇರೆ ಗ್ರಹಗಳು ನಡೀತಾ ಇರಲಿ, ಕೇತು ಅಲ್ಲಿ ಲಿಂಕ್ ಆಗಿದೆಯಾ, ಡೆಫಿನೆಟ್ಲಿ ಅವಾಗ ನೀವು ಆ ಥರ ಇರಬೇಕಾಗತ್ತೆ. ಕೇರ್ಫುಲ್ಲಾಗಿ ಇದನ್ನು ಡಿಗ್ರಿ ವೈಸು ಕೂಡ ನೋಡ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟು. ಇದನ್ನು ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಡಿಗ್ರಿ ನೋಡೋದು ಹೆಂಗೆ, ಯಾವ್ಯಾವ ರೀತಿ, ಅದನ್ನು ಡೀಪಾಗಿ ಕಲ್ತ್ಕೋಬೋದು. ಕೇತು 2ನೇ ಮನೇಲಿ ಕೂತ್ಕೊಂಡ್ರೆ ಹಣದ ಮನೆ ಅಂತ ಹೇಳ್ತೀವಿ. ಜೀವನದಲ್ಲಿ ಹಣದ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಂಗೇ ಇಲ್ಲ. ನಾನು ಇಷ್ಟು ಲಕ್ಷ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಇಷ್ಟು ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು, ಅಥವಾ ಒಂದು ದುಡ್ಡು ಮಾಡಬೇಕು ಅಂತ ಆಸೆ ಬಿದ್ದಷ್ಟು ನೀವು ದುಡ್ಡನ್ನ ಕಳ್ಕೊಳ್ತಾ ಹೋಗ್ತೀರ ಜೀವನದಲ್ಲಿ. ಎಷ್ಟೋ ಜನ ಬಂದು ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾರೆ, ಅಥವಾ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಕಳ್ಕೊತೀರ. 2ನೇ ಮನೇಲಿ ಕೇತು ಇದ್ದರೆ ತಲೆ ಕೆಡಿಸ್ಕೊಂಡಷ್ಟು ಪ್ಲಸ್ ದುರಾಸೆ ಬಿದ್ದಷ್ಟು. ಅದನ್ನೇ ಮಾಡಬೇಕು ಅನಿಸುತ್ತೆ. ಇದೇ ಸೀಕ್ರೆಟು ಲೈಫಲ್ಲಿ. ಕೇತು ಎಲ್ಲಿ ಕೂತ್ಕೋತಾನೆ ಅಲ್ಲಿ ಆಸೆಯನ್ನು ಜಾಸ್ತಿ ಆಸೆ ನಿಮ್ಮಲ್ಲಿ ಜಾಸ್ತಿ ಮಾಡ್ತಾನೆ. ನೋಡೋಣ ಇವನೇನು ಮಾಡ್ತಾನೆ ಅಂತ. ಬಿದ್ದರೆ ಬೀಳಿಸ್ತಾನೆ, ಬೀಳಲಿಲ್ವಾ ಕಾಪಾಡ್ತಕ್ಕಂಥದ್ದು, ಅದೃಷ್ಟ ಕೊಡ್ತಾನೆ. ಸೊ 2ನೇ ಮನೆ ಫ್ಯಾಮಿಲಿ ಸ್ಥಾನ ಅಂತ ಕೇಳ್ತೀವಿ. ಫ್ಯಾಮಿಲಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಾನು ಹಂಗಿಡಬೇಕು, ಹಿಂಗಿಡಬೇಕು, ಹಿಂಗೆ ಕಾಪಾಡಬೇಕು, ಹಿಂಗೆ ಜವಾಬ್ದಾರಿ. ನೀವು ಸುಮ್ಮನೆ ಕೆಲಸ ಮಾಡ್ತಾಯಿದ್ರೆ ಕೇತು ನಿಮ್ಗೆ ಯಾವ್ಯಾವ ಟೈಮಿಗೆ ಏನೇನು ಬೇಕು ಫ್ಯಾಮಿಲಿಗೆ ಎಲ್ಲನೂ ನಿಮ್ಮ ಕೈಲೇ ಕೊಡಿಸ್ತಾನೆ. ತುಂಬ ಅದ್ಭುತವಾಗಿ ಮಾಡುತ್ತಾನೆ ಫ್ಯಾಮಿಲಿ ಲೈಫು. ಇಲ್ಲಾಂದರೆ ಕಿತ್ತು ಬಿಸಾಕ್ತಾನೆ. ನೆಕ್ಸ್ಟ್ ಹಾಗೆ 3ನೇ ಮನೆ ಕೇತು ಧೈರ್ಯದ ಮನೆ ಅಂತ ಕರಿತೀವಿ. ಅಯ್ಯೋ, ನಂಗೆ ಧೈರ್ಯನೇ ಇಲ್ಲ ಅಂತ ಥಿಂಕ್ ಮಾಡೋದು ಜಾಸ್ತಿ ಇರುತ್ತೆ. ಎಫರ್ಟ್ ಹಾಕೋದ್ರಲ್ಲಿ ತುಂಬ ಎಫರ್ಟ್ ಹಾಕೊಂಡು ಕುತ್ಕೊಬಿಡೋದು. ಆ ಕೆಲಸ, ಈ ಕೆಲಸ, ಅದು ಇದು ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡಿಕೊಂಡು ಎಫರ್ಟ್ ಹಾಕೋದು. ಧೈರ್ಯದ ವಿಚಾರದಲ್ಲಿ, ಎಫರ್ಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೋಬಾರ್ದು. ಮತ್ತು ಸಿಬ್ಲಿಂಗ್ಸ್ ವಿಚಾರದಲ್ಲಿ ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಟ್ಟರೆ ನಿಮ್ಮ ಜೀವನದಲ್ಲಿ ತಲೆ ಕೆಡಿಸ್ತಕ್ಕಂಥದ್ದು ಕೇತು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಸುಮ್ಮನಿದ್ರೆ ಆ ರಿಲೇಟೆಡ್ ಎಲ್ಲ ಒಳ್ಳೇದು ಮಾಡ್ಬಿಡ್ತಾನೆ. ಯಾವುದೋ ಒಂದು ಒಳ್ಳೇದಾಗೇ ಆಗುತ್ತೆ. ಆ ರಿಲೇಟೆಡ್ಡು ಯಾವ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊತಾ ಇರ್ತೀರೋ ಅದನ್ನು ಬಿಡಬೇಕು. ಅವಾಗ ಒಳ್ಳೇದಾಗುತ್ತೆ ಆ ವಿಚಾರದಲ್ಲಿ. ಯಾವ್ದು ಬೇಕಾದ್ರೂ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. 3ನೇ ಮನೆ ಮಾತಿನ ಮನೆ, ಸಂಭಾಷಣೆ ಮನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬಟ್ಟು ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ ಆ 3ನೇ ಮನೆದು. ಆ ವಿಚಾರದಲ್ಲಿ ಸರಿ ಮಾಡ್ತಾನೆ ಸುಮ್ಮನಿದ್ರೆ. ಇಲ್ಲಾಂದರೆ ಅದರಲ್ಲೇ ಕಷ್ಟಕೊಟ್ಟು ಏನು ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಇಲ್ಲೊಂದು ಪಾಠ ಕಲಿತೆ ಅಂತ ಆ ಥರ ಕಲಿಸ್ತಕ್ಕಂಥದ್ದೇ ಜಾಸ್ತಿ. 4ನೇ ಮನೆ ಕೇತು ಪ್ರಾಪರ್ಟಿ, ತಾಯಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು.
ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ತಾಯಿಯಿಂದನೇ ದೂರ ಮಾಡ್ಬೋದು. ಪ್ರಾಪರ್ಟಿಯಿಂದ ಲಿಟಿಗೇಷನ್ ಸಮಸ್ಯೆಗಳು ಬರ್ಬೋದು. ಪ್ರಾಪರ್ಟಿನ ಕಳ್ಕೊಬೋದು ಜೀವನದಲ್ಲಿ. ಸೊ ಯಾವ ವಿಚಾರಕ್ಕೂ ಜಗಳಕ್ಕೆ ಹೋಗಂಗಿಲ್ಲ. ತುಂಬ ಹುಷಾರಾಗಿ ಕಾಪಾಡ್ಕೋಬೇಕು ಕೇತು ಇದ್ದರೆ. ಸೈಲೆಂಟಾಗಿರಬೇಕು. ತಾಯಿನ ಪ್ರೀತಿ ಮಾಡಬೇಕಾ ಮಾಡಿ, ಅತಿ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ ನಮ್ಮ ತಾಯಿಯಿಂದನೇ ಇಲ್ಲ, ಅವ್ರು ಹೇಳ್ದಂಗೆ ಕೇಳ್ತೀನಿ, ಹಂಗೆ ಹಿಂಗೆ ಈ ಥರ ಹೋದ್ರೆ ಕತ್ರಿ ಸಮಸ್ಯೆ ಕೊಡ್ತಾನೆ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಪ್ರೀತಿ ಮಾಡಬೇಕಾ ಮಾಡೋಣ ನಾರ್ಮಲಾಗಿ. ಪ್ರಾಪರ್ಟಿ ಬೇಕಾ? ಬೇಕು ಅಂದರೆ ಅಷ್ಟೇ ಬೈ ಮಾಡೋಣ, ಅತಿ ಆಸೆ ಬೇಡ. ಸೊ ಜೀವನದಲ್ಲಿ ಮನೆ ಕಟ್ಟಬೇಕಾ? ಕಟ್ಟಿ. ಸೊ ನಾರ್ಮಲ್ ಆಗಿದ್ದಷ್ಟು ತುಂಬ ಅದೃಷ್ಟವನ್ನು ಕೊಡ್ತಾನೆ ಅನ್ಎಕ್ಸ್ಪೆಕ್ಟೆಡು. ನೀವೆಷ್ಟು ಪ್ರೆಷರ್ ಕೊಡ್ತೀರಾ ಅದಕ್ಕೆ ಕಿತ್ಬಿಸಾಕ್ಬಿಡ್ತಾನೆ, ಸಮಸ್ಯೆ ಕೊಟ್ಬಿಡ್ತಾನೆ. ನೆಕ್ಸ್ಟ್ 5ನೇ ಮನೆ ಕೇತು ಲವ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ನಾನು ಲವ್ ಮ್ಯಾರೇಜೇ ಆಗಬೇಕು, ಅಯ್ಯೋ ನಂಗೆ ಅವನೇ ಬೇಕು ಅವಳೇ ಬೇಕು ಅಂತ ನೀವು ಹಠ ಬಿದ್ದರೆ ಕಿತ್ಬಿಸಾಕ್ತಾನೆ ಕಟಾರ್. ಸುಮ್ಮನಿದ್ರೆ ನಿಮ್ಮ ಹಣೆ ಬರದಲ್ಲಿ ವಾಪಸ್ ಕೊಡೋ ಸಾಧ್ಯತೆ ಇರುತ್ತೆ. ಸುಮ್ಮನಿದ್ರೆ ಅದು ನಿಮ್ಮ ಕರ್ಮಕ್ಕೆ ತಕ್ಕಂತೆ ನಿಮ್ಮ ಮೈಂಡ್ ಹಂಗೆ ಆಡ್ತಿರುತ್ತೆ. ಸುಮ್ಮನಿದ್ ಬಿಡಬೇಕು. 5ನೇ ಮಲ್ ಕೇತು ಇದ್ದರೂ ಒಂಥರ ಡಿಫ್ರೆಂಟಾಗಿ ಆಡ್ತಾ ಇರ್ತಾರೆ. ಸೊ ಬಿಲ್ಡಪ್ ಕೊಟ್ಕೊಳ್ಳೋದು ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ, ಕಡಿಮೆ ಮಾಡ್ಕೋಬೇಕು. ತನ್ನ ಬಗ್ಗೆ ತಾನು ಬಿಲ್ಡಪ್ಪು, ನಾನು ಚೆನ್ನಾಗಿದ್ದೀನಿ, ಹಂಗೆ ಮೇಂಟೈನ್ ಮಾಡ್ತೀನಿ, ಆರೋಗ್ಯ ಹಿಂಗೆ ಮೇಂಟೈನ್ ಮಾಡ್ತೀನಿ. ಆರೋಗ್ಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ನಿಮಗೆ ಆರೋಗ್ಯ ಆಟೋಮೆಟಿಕ್ ಕೊಡ್ತಾನೆ ಕೇತು. ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಬೆಡ್ ರಿಡನ್ ಮಾಡಿರ್ತಾನೆ 5ನೇ ಮನೆ. ಅದೇ ಮಕ್ಕಳ ಸ್ಥಾನ, ಮಕ್ಕಳಾಗಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ಸ್ವಲ್ಪ ಡಿಲೇ ಆದರೂ ಮಕ್ಕಳು ಕೊಟ್ಬಿಡ್ತಾನೆ ಕೇತು. ತಲೆ ಕೆಡಿಸ್ಕೊಂಡ್ರ ನಿಮಗೆ ಸಮಸ್ಯೆ ತಂದಿಟ್ಟಿರ್ತಾನೆ ಯಾವುದೋ ಒಂದು ರೀತಿ, ಗೊತ್ತಿಲ್ಲ. ಹಾಗೆ ನೆಕ್ಸ್ಟು 6ನೇ ಮನೆ ಜಾಬಿಗಾಗಿ ತಲೆ ಕೆಡಿಸ್ಕೊಳ್ಳೋದು. ಅಯ್ಯೋ ಜಾಬ್ ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಜಾಸ್ತಿ ಪ್ರೆಷರ್ ಕೊಟ್ಟರೆ ಜಾಬೇ ಸಿಗಲ್ಲ. ಸುಮ್ಮನಿದ್ರೆ ಒಂದು ಕಡೆ ಜಾಬ್ನ ಕೊಡಿಸ್ತಕ್ಕಂಥದ್ದು ಕೇತು. ಹಾಗೆ ರೋಗಸ್ಥಾನ ಅಂತ ಹೇಳ್ತೀವಿ. ರೋಗಗಳು ಬರ್ತಾ ಇರ್ತವೆ 6ನೇ ಮಲ್ ಕೇತು ಇದ್ದಾಗ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರೆ ಆ ರೋಗ ಹೊಡೆದು ಬಿಸಾಕ್ತಾನೆ ಕೇತು. ಅಯ್ಯೋ ಸ್ವಲ್ಪ ಏನಾದರೂ ಆಗ್ಬಿಟ್ರೆ ಸಾಕು ದೇಹಕ್ಕೆ, ಏನೋ ಆಯಿತು ಅನ್ನಂಗೆ ಆಡೋದು. ಸೊ ಡೇಂಜರಸ್ ಆಗುತ್ತೆ ಲೈಫಲ್ಲಿ. ತುಂಬ ಕಾಯಿಲೆಗಳನ್ನ ಜಾಸ್ತಿ ಮಾಡ್ಬಿಡ್ತಾನೆ. ಸುಮ್ಮನಿದ್ರೆ ಅದೃಷ್ಟ, ಆ ಕಾಯಿಲೆಗಳನ್ನ ಹೊಡಿತಾನೆ. ಶತ್ರುಗಳ ಮನೆ 6ನೇ ಮನೆ. ಶತ್ರುಗಳಿಗೆ ಭಯ ಬೀಳಬಾರ್ದು 6ನೇ ಮಲ್ ಕೇತು ಇದ್ದಾಗ. ಸುಮ್ಮನಿದ್ರೆ ಶತ್ರುಗಳ ವಿರುದ್ಧ ನಿಮ್ಮನ್ನು ಗೆಲ್ಲಿಸ್ತಾನೆ, ಧ್ವಂಸ ಮಾಡ್ತಾನೆ ಶತ್ರುಗಳನ್ನ. ಫಿಯರಿಂಗ್ ನಿಮ್ಮಲ್ಲಿ ಇರಬಾರ್ದು. ಅಯ್ಯೋ ನಾನು ಸೋತ್ಬಿಡ್ತೀನೋ, ಅಯ್ಯೋ ನಂಗೆ ಏನು ಮಾಡ್ಬಿಡ್ತಾರೋ, ಬೀಳಂಗಿಲ್ಲ. ಸುಮ್ಮನಿದ್ರ ವಿನ್, ಸುಮ್ಮನಿರ್ಲಿಲ್ವಾ ಅದೇ ಶತ್ರುಗಳಿಂದ ಸಮಸ್ಯೆಗಳು. ನೆಕ್ಸ್ಟ್ 7ನೇ ಮನೆ ಮ್ಯಾರೇಜ್ ಮನೆ ಅಂತ ಕರಿತೀವಿ, ಬಿಸ್ನೆಸ್ ಮನೆ. ಮ್ಯಾರೇಜ್ಗೋಸ್ಕರ ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ ನಂಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ, ಹಂಗೆ ಹಿಂಗೆ. ನೀವು ತಲೆ ಕೆಡಿಸ್ಕೊಂಡಷ್ಟು, ಆಸೆ ಬಿದ್ದಷ್ಟು ನಿಮಗೆ ಸಮಸ್ಯೆ ಕೊಡ್ತಾನೆ ಇರ್ತಾನೆ. ಡಿಲೇ ಮ್ಯಾರೇಜ್ ಆಗಿಬಿಡುತ್ತೆ. ತಲೆ ಕೆಡಿಸ್ಕೊಂಡಿಲ್ವಾ, ಒಳ್ಳೆ ಮ್ಯಾರೇಜ್. ಬಿಸ್ನೆಸ್ಸು ಅಯ್ಯೋ ಇಷ್ಟು ಲಾಭ ಬರಬೇಕು, ಅಷ್ಟು ಲಾಭ ಬರಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು. ತಲೆ ಕೆಡಿಸ್ಕೊಂಡ್ರೆ ಬಿಸ್ನೆಸ್ ಲಾಸ್, ಕಟ್ ಮಾಡಿ ಬಿಸಾಕಿ ಮನೆ ಕೂರಿಸ್ತಾನೆ. ಸುಮ್ಮನಿದ್ರೆ ಎಷ್ಟು ಬರುತ್ತೆ ಬರಲಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಿಸ್ನೆಸ್ಸಲ್ಲಿ ನೀಟಾಗಿ ಸಾಫ್ಟಾಗಿ. ಸೊ ಒಳ್ಳೇದು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 8ನೇ ಮನೆ ಕೇತು ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಸ್ಪಿರಿಚುಯಾಲಿಟಿನಲ್ಲಿ. ಆಟೋಮೆಟಿಕ್ಕು, ನಿಮ್ಗೆ ಗೊತ್ತೇ ಇರಲ್ಲ. ಸೊ ಆ ರೀತಿ ಒಂದು ಅದೃಷ್ಟ ಕೊಡ್ತಾನೆ. ಬಟ್ 8 ಆಕ್ಸಿಡೆಂಟ್ ಮನೆ, ಆರೋಗ್ಯ ಕೆಡಿಸ್ತಕ್ಕಂಥ ಮನೆ. ಆಕ್ಸಿಡೆಂಟ್ ಭಯ ಇಟ್ಕೋಬಾರ್ದು. ಅಯ್ಯೋ ನಾನು ಇವತ್ತು ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ, ಏನಾಗ್ಬಿಡುತ್ತೋ, ಅಯ್ಯೋ ನನ್ನ ಮಕ್ಕಳು ಅವರು ಇವರೆಲ್ಲ ತೊಗೊಂಡು ಹೋಗ್ತಾರೆ, ಅಯ್ಯೋ ಅವ್ರಿಗೆ ಏನಾಗ್ಬಿಡುತ್ತೋ. ಆಕ್ಸಿಡೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಇಲ್ಲಾಂದರೆ ಆಕ್ಸಿಡೆಂಟೇ ಆಗೋಗ್ಬಿಡುತ್ತೆ. ಸೊ ಹಂಗೆ. ಸೊ ಆ ವಿಚಾರದಲ್ಲಿ ಇದು ಮಾಡಿ, ಆಧ್ಯಾತ್ಮಿಕ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ ಕೇತು. ನೆಕ್ಸ್ಟು 9ನೇ ಮನೇಲಿ ಕೇತು. ಸೊ ಧರ್ಮಸ್ಥಾನ, ತಂದೆ ಸ್ಥಾನ. ಜಾಸ್ತಿ ದೇವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಪೂಜೆ ಮಾಡೋದು ತುಂಬ ಅತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಅತಿಯಾಗಿ ಮಾಡಿದರೆ ಅಲ್ಲಿಂದನೇ ಸಮಸ್ಯೆ ತಂದಿರ್ತಾನೆ. ಭಕ್ತಿಯಿಂದ ಮಾಡಿದರೆ ಒಳ್ಳೇದು ಮಾಡ್ತಾನೆ. ಭಕ್ತಿ ಅತಿಯಾಗಬಾರ್ದು. ಭಕ್ತಿ ಹೆಂಗೆ ಅತಿಯಾಗಬಾರ್ದು ಅಂದರೆ ಮೂಢನಂಬಿಕೆ ಎಲ್ಲ ನಂಬಬಾರ್ದು. ಯಾವ ಥರ ನಂಬಬೇಕು ಅದನ್ನೇ ನಂಬಬೇಕು, ಅವಾಗ ವಿನ್ ಆಗ್ತೀರ. ಮತ್ತು ತಂದೆ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ತಂದೆ ವಿರುದ್ಧ ಜಾಸ್ತಿ ಇದು ಮಾಡ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ನೀವು ಸಮಸ್ಯೆ ಮಾಡ್ಕೊಂಡಷ್ಟು ಅದು ಸಮಸ್ಯೆ ಆಗುತ್ತೆ. ಸುಮ್ಮನೆ ಸೈಲೆಂಟಾಗಿದ್ದರೆ ತಂದೆ ಜೊತೆನೇ ಸಂಬಂಧ ಚೆನ್ನಾಗಿರುತ್ತೆ. 10ನೇ ಮನೇಲಿ ಕೇತು ಕೆರಿಯರ್ ಫೋಕಸ್ ಜಾಸ್ತಿ ಮಾಡೋಂಗಿಲ್ಲ. ನಂಗೆ ನೇಮ್ ಫೇಮ್ ಬೇಕು, ನಾನು ಬೆಳಿಬೇಕು, ನಂದೇ ಎಲ್ಲ, ಈ ರೀತಿ ಹೋಗಂಗೆ ಇಲ್ಲ. ಕಿತ್ತು ಬಿಸಾಕ್ತಾನೆ ಅಲ್ಲಿಂದ. ಏನೋ ಒಂದು ಸಮಸ್ಯೆ ತಂದಿರ್ತಾನೆ ಲೈಫಲ್ಲಿ. ಸುಮ್ಮನಿದ್ರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಲೈಫಲ್ಲಿ. ಬೇಡ ಅಂದರೂ ಕೊಟ್ಟು ಮಾಡುತ್ತಾನೆ ಕೇತು 10ನೇ ಮನೇಲಿ ನೇಮು ಫೇಮು. ಬೇಕು ಅಂತ ಇದ್ದರೆ ಕಿತ್ತು ಬಿಸಾಕ್ತಾನೆ. ತನ್ನನ್ನು ತಾನು ಹೇಳ್ಕೊಳಂಗಿಲ್ಲ, ನಾನು ಹಂಗೆ ಹಿಂಗೆ, ನಾನು ಹಂಗೆ ಮಾಡಾಕ್ಬಿಡ್ತೀನಿ, ಸೊ ನಂಗೆ ಈ ಥರ ಬಂದ್ಬಿಡುತ್ತೆ, ನಾನು ಈ ಥರ ಫೇಮಸ್ ಆಗ್ತೀನಿ, ಏನು ಹೇಳ್ಬಾರ್ದು ಕೇತು. ಸೈಲೆಂಟಾಗಿದ್ದರೆ ಹುಡ್ಕೊಂಬರುತ್ತೆ, ಹೇಳ್ಕೊಂಡ್ರೆ ಕಳ್ಕೊಳ್ತಾ ಹೋಗ್ತೀರ ನೇಮ್ ಆ್ಯಂಡ್ ಫೇಮ್. ಸೊ ಆ ರೀತಿ ಒಳ್ಳೆ ಅಧಿಕಾರ ಕೊಡ್ತಾನೆ ಕೇತು 10ನೇ ಮನೇಲಿ ಕೂತ್ಕೊಂಡ್ರೆ. ಸುಮ್ಮನಿದ್ರೆ ಅಧಿಕಾರ ಬಂತು ಅಂತ ಎಗರಾಡಿದರೆ ಕಿತ್ತು ಬಿಸಾಕ್ತಾನೆ.
ಸೊ ನೀವು ಎಗರಾಡಂಗಿಲ್ಲ. ಹೀಗೋ 10ನೇ ಮನೆ ಅಂದರೆ ಹೀಗೋ ಸ್ಥಾನ, ಹೀಗೋ ತೋರಿಸ್ಬಾರ್ದು. ಕೇತುಗೆ ಇಷ್ಟ ಆಗಲ್ಲ, ಯಾಕೆಂದರೆ ಡಿಟ್ಯಾಚ್ಮೆಂಟ್ ಗ್ರಹ. ಸೊ ಸುಮ್ಮನಿದ್ರೆ ಒಳ್ಳೇದು ಮಾಡ್ತಾನೆ. ನೆಕ್ಸ್ಟ್ ಆಗಿ 11ನೇ ಮನೆ ಲಾಭದ ವಿಚಾರದಲ್ಲಿ ಲೆಕ್ಕ ಹಾಕಂಗಿಲ್ಲ. ನಂಗೆ ಇಷ್ಟು ಬರಬೇಕಿತ್ತು, ಇವತ್ತು ಬಂದಿಲ್ಲ, ನಾನು ನಾಳೆ ಅಷ್ಟು ಮಾಡ್ಬಿಡ್ತೀನಿ ಅಂತ ನುಗ್ಗೋದು, ಬಿದ್ದೋಗ್ತೀರ ಕೆಳಗಡೆ ಜೀವನದಲ್ಲಿ. ಸುಮ್ಮನಿದ್ರೆ ನಿಮಗೆ ಲಾಭ ಎಕ್ಕೆ ಕಡೆಯಿಂದ ಕಿತ್ಕೊಂಡ್ಬರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಲಾಭ. ಹಾಗೆ ಫ್ರೆಂಡ್ಸು 11ನೇ ಮನೆ. ಫ್ರೆಂಡ್ಸ್ ಜೊತೆ ಒಳ್ಳೆ ಬಾಂಧವ್ಯನ ಇಟ್ಕೋಬೇಕಾಗತ್ತೆ. ಲಾಭಕ್ಕೋಸ್ಕರ ಬಳಸ್ಕೋಬಾರ್ದು. ಲಾಭಕ್ಕೋಸ್ಕರ ಬಳಸಿದ್ರೆ ಆ ಫ್ರೆಂಡ್ಶಿಪ್ನ ಕಿತ್ಬೇಕಾಗ್ತಾನೆ. ಸೈಲೆಂಟ್ ಆಗಿದ್ರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಬರ್ತಾರೆ, ನಿಮಗೆ ಚೆನ್ನಾಗಿ ನೋಡ್ಕೋತಾರೆ. ಫ್ರೆಂಡ್ಸಿಂದ ಲಾಭ ಮಾಡ್ಕೋತೀನಿ ಅಂತ ಹೋಗೋದು, ಅತಿಯಾಗಿ ಫ್ರೆಂಡ್ಸ್ನ ನಂಬೋದು ಮಾಡಿದರೆ ಅಲ್ಲೂ ಸಮಸ್ಯೆ ತಂದಿಡ್ತಾನೆ. ಹಾಗೆ 12ನೇ ಮನೆ, 12 ಸ್ವಲ್ಪ ಆರೋಗ್ಯ ಕೆಡಿಸ್ತಕ್ಕಂಥ ಮನೆ. ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಓವರ್ ಥಿಂಕಿಂಗ್ ಮನೆ ಅಂತ ಕರಿತೀವಿ 12. ನೆಗೆಟಿವ್ ಮೈಂಡು, ಅಯ್ಯೋ ನನಗೇನಾಗ್ಬಿಡುತ್ತೋ, ಆಗಬಾರ್ದಾಗುತ್ತೋ. ಸೊ ಈ ರೀತಿ ಡಿಪ್ರೆಷನ್ ಕೊಡುತ್ತೆ 12. ಆ ರೀತಿ ಡಿಪ್ರೆಷನ್ಗೆ ಒಳಗಾದರೆ ನೀವು ಡಿಪ್ರೆಷನ್ಗೆ ಒಳಗಾಗ್ತಾನೇ ಇರ್ತೀರ, ಹೋಗೋದೇ ಇಲ್ಲ ಅದು. ಸುಮ್ಮನೆ ಇರಬೇಕು, ಒಳ್ಳೇದು ಮಾಡ್ತಾನೆ. ಹಾಗೆ ವಿದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆಯಾ, ಆಸೆ ಇಟ್ಕೊಳ್ಳಿ, ಪ್ರೆಷರ್ ಹಾಕಂಗಿಲ್ಲ. ಎಲ್ಲರೂ ವಿದೇಶನೇ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಸೊ ಕೆಟ್ಟದ್ದನ್ನು ಕಟ್ ಮಾಡ್ತಾನೆ ಕೇತು. 12ನೇ ಮನೇಲಿ ಕೂತ್ಕೊಂಡ್ರೆ ಸ್ವಲ್ಪ ಒಳ್ಳೇದು ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸೈಲೆಂಟ್ ಆಗಿದ್ರೆ ಆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಿ. ಯಾವುದೋ ಒಂದು ಟ್ರಿಗರ್ ಆಗೇ ಆಗುತ್ತೆ ಆ ಮನೆ ಒಂದು ಕಾರಕತ್ವದಲ್ಲಿ 12ನೇ ಮನೆ. ಆ ವಿಚಾರದಲ್ಲಿ ನೀವು ಸೈಲೆಂಟ್ ಆಗಿಬಿಡ್ಬೇಕು, ಗೊತ್ತು ಮಾಡ್ಕೊಂಡು. ಎಸ್, ನಂಗಿದು ಆಸೆ ಇದೆ, ಇದು ಪ್ರೆಷರ್ ಇದೆ, ಸೊ ನಾನು ಇದಕ್ಕೆ ಅಷ್ಟು ತಲೆ ಕೆಡಿಸ್ಕೋಬಾರ್ದು, ಕೇತು ಇದ್ರೆ ನಂಗೆ ಕೊಡ್ತಾನೆ. ಈ ರೀತಿ ಇದ್ರೆ ಸಾಕು, ಕೊಡ್ತಾನೆ. ತಲೆ ಕೆಡಿಸ್ಕೊಂಡ್ರೆ ಬರೆದಿಟ್ಕೋಬೇಕು ನೀವು, ಸಮಸ್ಯೆ ಕೊಟ್ಟೆ ಹೋಗೋದು. ಸೊ ಈ ರೀತಿ ಒಂದು ನಮಗೆ ಸುಮ್ಮನಿದ್ರಂಗೆ ಜಾಸ್ತಿ ಪ್ರೆಷರ್ ಹಾಕೊಂಡ್ರಂಗೆ ಅಂತ ಕೇತು ಕೂತಿರ್ತಕ್ಕಂಥ ಸ್ಥಾನ ಕಾರಕತ್ವದಿಂದ ನಾವು ಕಂಡುಹಿಡಿಬೋದು ಜ್ಯೋತಿಷ್ಯದಲ್ಲಿ. ಇದನ್ನೇ ನಾವು 15 ದಿವಸದಲ್ಲಿ 9 ಗ್ರಹಗಳ ಸೀಕ್ರೆಟ್ಸು, ನಿಮ್ಮ ದಶಾಭುಕ್ತಿ ಸೀಕ್ರೆಟ್ಸು, ನಕ್ಷತ್ರ ಸೀಕ್ರೆಟ್ಸು, ಸಬ್ಲಾಡ್ ಸೀಕ್ರೆಟ್ಸು ಎಲ್ಲನೂ ಹೇಳ್ಕೊಡ್ತೀವಿ. ಮಾರ್ನಿಂಗ್ ಬ್ಯಾಚ್ ಮೇ 22ಕ್ಕೆ ಇನ್ನು 3 ದಿನ ಇದೆ. ಯಾರಿಗೆ ಆಸಕ್ತಿ ಇದೆ ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಮಾತ್ರ ಇರತಕ್ಕಂಥದ್ದು. ಇನ್ನು 4th ಬ್ಯಾಚ್ ಸ್ವಲ್ಪ ಲೇಟ್ ಇರುತ್ತೆ, ಈವ್ನಿಂಗ್ ಬ್ಯಾಚ್ ಇರುತ್ತೆ. ಸೊ ಆದಷ್ಟು ಮಾರ್ನಿಂಗ್ ಬ್ಯಾಚು ಆಸಕ್ತಿ ಇದ್ದವರು ಟ್ರೈ ಮಾಡ್ಬೋದು. ಫ್ರೀ ಇರೋ ಬೆಳಗ್ಗೆ ಟೈಮ್ ಫ್ರೀ ಇರೋರು. ಓಕೆ, ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.